ಮಲ್ಲಿಕಾರ್ಜುನ, ಜಗದೀಶ್ವರ, ಪರಮೇಶ್ವರ, ನಾನು ಪಂಚೆ ಏನು ತಂದೆ? ತಾಯ್ತನದ ಭಾಗ್ಯವಿಲ್ಲದ ಹೆಣ್ಣಿನ ಮನಸ್ಸು ಎಷ್ಟು ವೇದನೆ ಪಡುತ್ತೆ ಅಂತ ನಿನಗೆ ಗೊತ್ತಿಲ್ಲವೇ? ಪರಿಮಳವಿಲ್ಲದ ಹೂವಿನಂತೆ, ರುಚಿ ಇಲ್ಲದ ಹಣ್ಣಿನಂತೆ ಮಕ್ಕಳಿಲ್ಲದ ಹೆಣ್ಣಿನ ಬಾಳು ವ್ಯರ್ಥವಲ್ಲವೇ? ನಾನು ಮಾಡಿದ ಅಪರಾಧ ಏನು, ಅಪಚಾರ ಏನು? ನನ್ನ ಮಡಿಲಿಗೆ ಒಂದು ಮಗುವನ್ನು ಕೊಡು, ಇಲ್ಲ ನಿನ್ನ ಪಾದಗಳಲ್ಲಿ ನನ್ನನ್ನು ಸೇರಿಸಿಕೊ. ನನಗೆ ಪುತ್ರ ಭಿಕ್ಷೆ ನೀಡು, ನನಗೆ ಪುತ್ರ ಭಿಕ್ಷೆ ನೀಡು ಶಿವನೇ, ನನಗೆ ಪುತ್ರ ಭಿಕ್ಷೆ ನೀಡು, ನನಗೆ ಪುತ್ರ ಭಿಕ್ಷೆ ನೀಡು. ಸ್ವಾಮಿ, ಆ ಮಲ್ಲಮ್ಮಳ ದೀನಾಲಾಪನೆ ಕೇಳಿದಿರಾ? ಮಲ್ಲಮಳದ ಮಾತ್ರವಲ್ಲ, ಮಕ್ಕಳಿಲ್ಲದ ಎಲ್ಲ ಹೆಣ್ಣು ಮಕ್ಕಳ ಪ್ರಾರ್ಥನೆಗಳನ್ನು ಕೇಳಿದ್ದೇನೆ, ಕೇಳುತ್ತಿದ್ದೇನೆ. ಆದರೆ ವಿಧಿ ಲಿಖಿತವನ್ನು ತಪ್ಪಿಸಲು ಸಾಧ್ಯವೇ ದೇವಿ? ವಿಧಿ ಎನ್ನುವುದು ನೀವು ವಿಧಿಸಿದ್ದು ತಾನೆ? ಹಾಗಂತ ನಾನು ವಿಧಿಸಿದ ನಿಯಮಗಳನ್ನು ನಾನೇ ಮೀರಬೇಕೆಂಬುದೆಯಾ? ಮೀರಬೇಕೆಂದು ನಾನು ಹೇಳಲಿಲ್ಲ. ವಿಧಿಗೆ ಪರ್ಯಾಯವಾದ ವಿಧಿಯನ್ನು ನೀವು ಸೃಷ್ಟಿಸಬಹುದಲ್ಲವೇ? ಅರ್ಥವಾಗಲಿಲ್ಲ. ಅರ್ಥವಾಗಲಿಲ್ಲವೇ? ಅಥವಾ ನನ್ನನ್ನು ಪರೀಕ್ಷಿಸುತ್ತಿದ್ದೀರಾ? ಪರೀಕ್ಷೆಯಲ್ಲ, ಪರಿಹಾರವೇನೆಂದು ಕೇಳುತ್ತಿದ್ದೇನೆ. ವಿಘ್ನೇಶ್ವರನು ಯಾರು? ನಮ್ಮ ಮಗ. ಸುಬ್ರಹ್ಮಣ್ಯನು ಯಾರು? ಅವನೂ ನಮ್ಮ ಮಗನೇ. ಅವರು ನಮ್ಮ ಮಕ್ಕಳಾದರೂ ನನ್ನ ಒಡಲಿಂದ ಜನಿಸಲಿಲ್ಲವಲ್ಲ. ಆದರೂ ನಿನ್ನ ಕರುಣೆ, ನನ್ನ ಅಂಶ ಎರಡೂ ಅವರಲ್ಲಿ ಇವೆಯಲ್ಲ. ಅದನ್ನೇ ನಾನೂ ಕೇಳಿದ್ದು. ಅವರು ನನ್ನ ಒಡಲಿನ ಮಕ್ಕಳಾಗದಿದ್ದರೂ ಮಡಿಲ ಮಕ್ಕಳಾಗಲಿಲ್ಲವೇ? ಓ, ಈಗ ಅರ್ಥವಾಯಿತು. ಮಕ್ಕಳಿಲ್ಲವೆಂಬ ವಿಧಿಯನ್ನು ಮಡಿಲ ಮಕ್ಕಳ ರೂಪದಿಂದ ಪರ್ಯಾಯ ವಿಧಿಯನ್ನು ಸೃಷ್ಟಿಸಬೇಕೆನ್ನುವುದು ನಿನ್ನ ಅಭಿಲಾಷೆ ಅಲ್ಲವೇ? ಅದು ನಿಮ್ಮಿಂದ ಸಾಧ್ಯವಿದೆಯಲ್ಲವೇ? ಅಂದರೆ ನನ್ನ ಅಂಶದಿಂದ ಮಲ್ಲಮ್ಮನಿಗೆ ಪುತ್ರ ಭಿಕ್ಷೆ ನೀಡು ಎನ್ನುವೆಯಾ? ಆಗಲಿ, ನಿನ್ನ ಇಚ್ಛೆಯಂತೆಯೇ ಆಗಲಿ. ಅಮ್ಮ, 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 ಏನಂತೆ? ಅಮ್ಮ ಅಂದ್ಯಾ? ಮಗು, ಈ ಒಂದೇ ಒಂದು ಮಾತುಗಳಲ್ಲಿ ನಾನು ಎಷ್ಟು ಹಂಬಲಿಸ್ತಾ ಇದ್ದೀನಿ ಗೊತ್ತಾ? ಆ ಶಿವನಿಗೆ ಯಾಕೋ ನನ್ನ ಮೇಲೆ ಕರುಣೆನೇ ಬಂದಿಲ್ಲ. ನಿನ್ನ ಹಾಗೆ ಮುದ್ದಾಗಿ ಅಮ್ಮ ಅಂತ ಕರೆಯೋ ಕಂದನ್ನ ಆ ಶಿವ ಇನ್ನೂ ನನ್ನ ಮಡ್ಲಿಗೆ ಹಾಕಿಲ್ಲ. ಅಂದ್ಹಾಗೆ ನೀನು ಯಾರಪ್ಪ? ನಾನು ಶಿವ. ಎಲ್ಲರೂ ನನ್ನನ್ನ ಶಿವಪ್ಪ ಅಂತ ಕರೀತಾರೆ. ಶಿವಪ್ಪ, ಎಷ್ಟು ಮುದ್ದಾಗಿದೆಯೋ ನನ್ ಕಂದ. ನಿಮ್ ಮನೆ ಎಲ್ಲಿ? ನಮ್ಮನೆ ಬಹಳ ದೂರ ಇದೆ. ಅಷ್ಟು ದೂರದಿಂದ ಇಲ್ಲಿಗೆ ಯಾಕಪ್ಪ ಬಂದೆ? ನನ್ ಮನಸ್ಸಲ್ಲಿರತ್ತೋ ಅಲ್ಲೆಲ್ಲ ಅಲಿತಾ ಇರ್ತೀನಿ. ನಾನು ಈ ಗುಡಿ ಹೊರಗ್ ಕುಳಿತಿದ್ದೆ. ನೀನು ಶಿವ ಶಿವನೇ ಅಂತ ಕೂಗಿದ್ ಕೇಳಿಸ್ತು. ನನ್ನನ್ನೇ ಕರ್ತೇನೋ ಅಂತ ಬಂದೆ. ನಾನು ಆ ಶಿವಪ್ಪನ ಕರೆದದ್ದು. ಇಷ್ಟು ದೂರ ಒಬ್ಬನೇ ಬಂದಿದ್ಯಲ್ಲ, ನಿಮ್ ತಂದೆ ತಾಯಿಗೆ ಹೇಳ್ ಬಂದ್ಯಾ? ಯಾಕಪ್ಪ ಅಳ್ತಿದೀಯಾ? ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ. ಶಿವನೇ, ಇದೇನಪ್ಪ ನಿನ್ನ ಲೀಲೆ? ಒಂದು ಕಡೆ ಮಕ್ಕಳಿಲ್ಲದೆ ನನ್ನಂಥವ್ರು ಕೊರಗ್ತಾ ಇದ್ರೆ, ಇನ್ನೊಂದು ಕಡೆ ಹೆತ್ತವರಿಲ್ಲದೆ ತಬ್ಬಲಿ ಆದವ್ರು ಅಳ್ತಿದ್ದಾರೆ. ಯಾಕಪ್ಪ ಯಾಕಪ್ಪ ಹೀಗ್ ಮಾಡ್ತೀಯಾ? ಓಹೋ, ಮಕ್ಳಿಲ್ಲ ಅಂತ ಅಳ್ತಿದ್ದೀಯಾ? ಸರಿ ಹೋಯ್ತು. ನಿನಗೆ ಮಕ್ಳಿಲ್ಲ, ನನಗೆ ತಾಯಿ ಇಲ್ಲ. ಒಂದ್ ಕೆಲ್ಸ ಮಾಡೋಣ್ವಾ? ನನ್ನನ್ನ ನಿನ್ ಮಗ ಅಂತ ತಿಳ್ಕೊ, ನಿನ್ನನ್ನ ನನ್ ತಾಯಿ ಅಂತ ತಿಳ್ಕೊತೀನಿ, ಸರಿನಾ?
ನಾನು ನಿನ್ನ ತಾಯಿ, ನೀನು ನನ್ನ ಮಗನ. ನೀನು ನಮ್ಮನೆಗ್ ಬರ್ತೀಯಾ? ನೀನು ನಮ್ಮನೆಗ್ ಬಾಮ್ಮ, ಅಲ್ಲಿ ನೀನು ನೆಮ್ಮದಿಯಾಗಿರ್ಬಹುದು. ನಿಮ್ಮನೇಲಿ ಯಾರು ಇಲ್ಲ ಅಂತೀಯ, ನೀನೊಬ್ಬನೆಯಲ್ಲಿ ಏನ್ ಮಾಡ್ತೀಯ ಕಂದ? ಮಾಡೋದೇನು, ಸುಮ್ನೆ ದೇವರ ಧ್ಯಾನ ಮಾಡ್ತಿರ್ತೀನಿ. ನಿಮ್ಮಂತವ್ರು ಕರೆದ್ರೆ, ನನಗೆ ಕೇಳಿಸಿದ್ರೆ ನಾನು ಅವರ ಹತ್ರ ಹೋಗ್ತೀನಿ, ಅವರಿಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಈಗ ನಾನು ನಿಮ್ಮ ಮನೆಗೆ ಬಂದ್ರೆ ನನ್ನನ್ನು ನಿಮ್ಮ ಮನೇಲಿ ಸೇರಿಸ್ತಾರಮ್ಮ? ನಿನ್ನಂಥ ಮುದ್ದಾದ ಮಗುನ ಯಾರು ಬೇಡ ಅಂತಾರೆ. ಬಾ ಮಗು, ಹೋಗೋಣ. ಈ ಮಲ್ಲಿಗೆ ಗುಡಿಗೆ ಹೋಗೋ ರೋಗ ಬೇರೆ. 3 ಹೊತ್ತು ಗುಡಿ 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 ಅಂತ ಸಾಯ್ತಾ ಇರ್ತಾಳೆ. ಚಿಕ್ಕಪ್ಪ, ಅಮ್ಮ, ಅವಳ ಮೇಲಿರೋ ಕೋಪ ನನ್ನ ಜಡೆ ಮೇಲೆ ಯಾಕಮ್ಮ ತೋರಿಸ್ತೀಯಾ? ಅತ್ತೆ, ಈ ಮಗು ಮಲ್ಲಿ, ಯಾರಿ ಹುಡುಗ? ದೇವಸ್ಥಾನದ ಹತ್ರ ಭಿಕ್ಷೆ ಬೇಡ್ತಿದ್ದ ಅಂತ ಕಾಣುತ್ತೆ, ಕರ್ಕೊಂಡ್ ಬಂದಿದ್ದಾಳೆ. ಮಕ್ಕಳಿಲ್ದೇ ಇರೋ ಬಂಜೆ ಇನ್ನೇನ್ ಮಾಡ್ತಾಳೆ? ಪದ್ಮ, ನಿನಗೆ ವಯಸ್ಸು ಬೆಳೀತೆ ಹೊರತು ಬುದ್ಧಿ ಸ್ವಲ್ಪನೂ ಬೆಳೀಲಿಲ್ಲ. ಸ್ವಲ್ಪ ಸುಮ್ಮನೆ ಕೂತ್ಕೋ. ಮಲ್ಲಮ್ಮ, ಯಾರಮ್ಮ ಈ ಮಗು? ಮಾವಯ್ಯ, ಈತ ದೇವಸ್ಥಾನದಲ್ಲಿದ್ದ. ಪಾಪ, ತಂದೆ ತಾಯಿ ಯಾರೋ ಗೊತ್ತಿಲ್ವಂತೆ, ನನ್ನನ್ನೇ ಅಮ್ಮ ಅಂತ ಕರ್ದ. ಶ್ರೀಶೈಲದ ಬೆಟ್ಟದ ಮೇಲೆ ಎಲ್ಲೋ ಮನೆ ಇದೆಯಂತೆ, ನಮ್ಮನೇಲೇ ಇರ್ತೀನಿ ಇಂದ, ಅದಕ್ಕೆ ಕರ್ಕೊಂಡ್ ಬಂದೆ. ಕರುಣಾಮಯಿ, ಮೊದ್ಲೇ ಈ ಮನೆಗೆ ನೀನೊಂದು ದಂಡಪಿಂಡ, ಜೊತೆಗೆ ಇದೊಂದು ಮೋಟಪಿಂಡ. ಈ ಮನೆಯಲ್ಲಿ ನಿಜವಾಗ್ಲೂ ಇರೋದು 6 ದಂಡಪಿಂಡಗಳು. ತಾತ, ಅವ್ರು ಯಾರು ಅಂತ ನನಗೆ ಗೊತ್ತು, ಹೇಳ. ಒಂದನೇದು ನಮ್ಮಪ್ಪ, ಎರಡನೇದು ನಮ್ಮಪ್ಪ, ಮೂರನೇದು ನಮ್ಮಮ್ಮ, ನಾಲ್ಕನೇದು ನಮ್ಮಮ್ಮ, ಐದನೇದು ನಮ್ ವೇಮಣ್ಣ ಚಿಕ್ಕಪ್ಪ, ಆರನೇದು ಆರು ಚಿಕ್ಕಪ್ಪ, ಅಲ್ಲಿ ಪಾಪ, 6ನೇದು ನಾಗಮ್ಮ ಅಂತ ಹೇಳೋದಿಕ್ಕೆ ಹೆದರ್ಕೋತಾ ಇದ್ದಾನೆ ಅಲ್ವೇನ್ರ? ನಾನೇನು ದಂಡ್ಪಿಂಡ ಅಲ್ಲ, ನಾನು ಈ ಮನೆ ಮಗಳು. ಈ ಮನೆ ಮಗಳು ಮದುವೆ ಆಗಿ ಆ ಮನೆ ಸೊಸೆಯಾಗಿದೀಯ. ಸೊಸೆಯಾಗಿರೋದ್ ಬಿಟ್ಟು ಮಗಳಾಗ್ ಬಂದಿಲ್ ಕೂತ್ರೆ ಅದೇ ದಂಡಪಿಂಡ. ಮನೇಲಿ ಈ ತರ ಪಿಂಡ ಪಿಂಡ ಅಂತ ಅನ್ಬಾರ್ದು ಅಲ್ವಾ ಅಜ್ಜಿ? ಅಜ್ಜಿನ? ಯಾರ ನಿನ್ನ ಅಜ್ಜಿ? ಯಾವ ಜಾತಿ ಮುಂಡೆದ ಏನೋ ನನ್ನೇ ಅಜ್ಜಿ ಅಂತೀಯ? ಹಾಗೆ ಇಡ್ತಿ ನೋಡು. ಏಯ್, ಯಾಕ ನಗ್ತಾ ಇದ್ಯಾ? ಅಲ್ಲ ಅಜ್ಜಿ, ಇಷ್ಟೊಡ್ಡ ದೇಹ ಬೆಳೆಸಿದ್ದೀಯಲ್ಲ, ನಿಂಗಷ್ಟು ಗೊತ್ತಿಲ್ವಾ? ಈ ಪ್ರಪಂಚದಲ್ಲಿ ಹೆಣ್ಣು ಗಂಡು ಅಂತ 2 ಜಾತಿನ ಶಿವ ಸೃಷ್ಟಿ ಮಾಡಿದ್ದಾನೆ. ಕಣಪ್ಪ, ಈ ಹುಡುಗನ್ ಗೊತ್ತಿರೋ ವಿಷಯ ನಮ್ಮ ಅಮ್ಮನಿಗೆ ಗೊತ್ತಿಲ್ವಲ್ಲ. ಸಾಕ್, ಮುಚ್ಚ ಬಾಯ್. ಏಯ್, ನಡಿ ಆಚೆ. ಅಜ್ಜಿ, ಈ ಹುಡುಗ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಅಜ್ಜಿ, ಇವನು ಇಲ್ಲೇ ಇರ್ಲಿ ಅಜ್ಜಿ. ಮಕ್ಕಳು ಆಸೆ ಪಡ್ತಿದೆ, ಇರ್ಲಿ ಬಿಡೆ. ಅನಾಥರಿಗೆ ನಾವು ಆಶ್ರಯ ಕೊಟ್ರೆ ಆ ದೇವರು ನಮಗೂ ಆಶ್ರಯ ಕೊಡ್ತಾನೆ. ಆ ದೇವ್ರು ನಮಗೇನು ಆಶ್ರಯ ಕೊಡೋದ್ ಬೇಕಾಗಿಲ್ಲ. ಇಷ್ಟು ದೊಡ್ಡ ಮನೆ ಇದೆಯಲ್ಲ, ಅಷ್ಟೇ ಸಾಕು. ಇದನ್ನು ಆ ದೇವ್ರು ಕೊಟ್ಟಿದ್ದೆ ಅಮ್ಮ. ಆ ದೇವ್ರು ಕೊಟ್ಟ, ನೀನ್ ನೋಡ್ದೆ ಅಲ್ಲ? ಅತ್ತೆ, ಈ ಮಗುನ ಮನೇಲೇ ಇರಿಸ್ಕೊಳ್ಳೋಣ. ನನಗ್ ಕೊಡೋ ಊಟದಲ್ಲೇ ಇವನಿಗೂ ಕೊಡ್ತೀನಿ. ಹೌದಜ್ಜಿ, ಮಲ್ಲಮ್ಮನ ಊಟನೇ ನಂಗೆ ಬೇಕಾಗಿರೋದು. ಏಯ್, ಮರ್ಯಾದೆಯಾಗಿ ನೀನ್ ಆಚೆ ಹೋಗ್ತೀಯಾ ಇಲ್ಲ ಕತ್ತಿಡ್ತಾಯ? ಅತ್ತೆ, ಬೇಡ ಅತ್ತೆ, ನಿಮಗ್ ಕೈ ಮುಗಿತೀನಿ. ಇವನ್ನ ನನ್ನ ಮಗನಾಗಿ ಸಾಕೋತೀನಿ. ಮಕ್ಕಳಿಲ್ಲದ ನನಗೆ ಇವನೇ ನನ್ನ ಮಗ. ಹೀಗೆ ಊರ್ನಲ್ಲಿರೋ ತಬ್ಲಿಗಳನ್ನೆಲ್ಲ ಕರ್ಕೊಂಬ, ಬಿಟ್ಟು ಊಟ ಹಾಕೋಣ. ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ. ಶಿವಪ್ಪ ಅಂತ ನನ್ನ ಕದ್ರೆ ಸಾಕು, ತಕ್ಷಣ ನಾನು ಬರ್ತೀನಿ. ಹೇಗಾದ್ರೂ ಬಂದು ನಿನ್ನ ನೋಡ್ತೀನಿ. ಬರ್ತೀಯ? ನೀನು ಸಾಕ್ಷಾತ್ ಶಿವನೇನು? ಮಕ್ಕಳೆಲ್ಲ ದೇವ್ರೇ ತಾನೇ ಅಜ್ಜಿ. ಮತ್ತೆ ಅಜ್ಜಿ ಅಂತೀಯ? ಅಜ್ಜಿ ಬದ್ನೆಕಾಯಿ ಬಜ್ಜಿ. ಇನ್ನೊಂದ್ಸಲ ಈ ಮನೆ ಕಡೆ ಬಂದ್ ನೋಡು, ಸರಿಯಾಗಿ ಮಾಡ್ತೀನಿ. ಹೋಗ. ಹೇಗಾದ್ರೂ ಬರ್ತಾನಂತೆ, ಅಲ್ಲಿ ಹೇಗ್ ಬರ್ತಾನೋ ನಾನು ನೋಡ್ತೀನಿ. ಸದ್ಯ ಪೀಡೆ ತೊಲಗ್ತು. ಏನ್ ಅಳ್ತಾ ಇದೀಯಾ? ಒಳಗ್ ಹೋಗಿ ಕೆಲ್ಸ ನೋಡು. ನಿನಗೆ ಹೇಳ್ತಾ ಇರೋದು, ನಡಿ. ಅಮ್ಮ, ಏನ? ಹೋಗ ಒಳಗೆ.
ಏನೋ ಹೋಗ ಒಳಗೆ. ಶಿವೋಹಂ ಶಿವೋಹಂ. ಪದ್ಮ ಪದ್ಮ, ಏನ್ರಿ? ಯಾರೋ ಜಂಗಮರು ಬಂದ್ಯಾರ ನೋಡು. ಈಗ ತಾನೇ ಅನಾಥ ಮುಂಡ್ಯದು ತೊಲಗ್ತು ಅನ್ನೋಷ್ಟರಲ್ಲಿ ಈ ಜಂಗಮ ಬಂದು ವಕ್ರಿಸ್ತ. ಪದ್ಮ ಪದ್ಮ, ಜಂಗಮನ್ನ ಹಾಗೆಲ್ಲ ಅನ್ನಬಾರದು ಕಣೆ. ಹ್ಮ್ ಜಂಗಮ ಸಾಕ್ಷಾತ್ ಶಿವರೂಪಿ, ಅವನ ಪಾದೋದಕವೇ ತೀರ್ಥ, ಜಂಗಮರ ಪ್ರಸಾದವೇ ಮಹಾ ಔಷಧ, ಜಂಗಮನೇ ಮುಕ್ತಿಗೆ ಕಾರಣ. ಸ್ಥಾವರ ಕಳಿವುಂಟು, ಜಂಗಮರಿಗೆ ಅಳಿವಿಲ್ಲ ಅಂತ ಕೇಳಿಲ್ವೇ? ಶಿವೋಹಂ. ಅಯ್ಯೋ, ಈ ಕಡೆ ನಿಮ್ ಉಪದೇಶ, ಆ ಕಡೆ ಆ ಜಂಗಮನ್ ಕೂಗಾಟ. ಯಾರಪ್ಪ ನೀವು? ಶಿವೋಹಂ. ಯೋ 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 ಯೋ, ನಿಂತ್ಕೊಳ್ಳಯ್ಯ. ಏನ್ ಸ್ವಂತ ಮನೆ ತರ ಸೀದಾ ನುಗ್ತಾ ಇದ್ಯಾ? ತಾಯಿ, ಜಂಗಮರಿಗೆ ಈ ಲೋಕವೇ ಮನೆ, ಎಲ್ಲರೂ ಬಂಧುಗಳೇ. ದೀರ್ಘಾಯುಷ್ಮಾನ್ ಭವ. ಸ್ವಾಮಿ, ತಡವಾದದ್ದಕ್ಕೆ ಕ್ಷಮಿಸಬೇಕು. ತಾವು ಈ ದಿನ ನಮ್ಮ ಮನೆಯಲ್ಲಿಯೇ ಪ್ರಸಾದವನ್ನು ಸ್ವೀಕರಿಸಬೇಕು. ಮಲ್ಲಮ್ಮ ಮಲ್ಲಮ್ಮ. ಕರೆದ್ರ ಮಾವಯ್ಯ. ತಾಯಿ, ಇವರನ್ನು ಒಳಗೆ ಕೂರಿಸಿ ಪ್ರಸಾದವನ್ನು ನೀಡಮ್ಮ. ಆಗ್ಲಿ ಮಾವಯ್ಯ. ಶಿವಾಯ ನಮಃ. ಶಿವಕರುಣೆ ಪ್ರಾಪ್ತಿರಸ್ತು. ಬನ್ನಿ ಸ್ವಾಮಿ. ದಯಮಾಡಿ. ಶಿವೋಹಂ ಶಿವೋಹಂ. ಆ ಜಂಗಮನಿಗೆ ನಾವ್ಯಾರು ಪ್ರಸಾದ ನೀಡಬಾರ್ದಾ? ಮಲ್ಲಮ್ಮನೆ ಆಗ್ಬೇಕಾ? ಶಿವಾರ್ಪಣಮಸ್ತು. ಸ್ವಾಮಿ, ಅಡಿಗೆ ರುಚಿ ಇದೆಯೋ ಇಲ್ವೋ ಕ್ಷಮಿಸಬೇಕು. ತಾಯಿ, ಬಡಿಸುವವರಲ್ಲಿರೋ ಭಕ್ತಿಯ ರುಚಿ, ಊಟ ಮಾಡುವವರಲ್ಲಿರೋ ಕೃತಜ್ಞತೆಯ ರುಚಿ, ಇವೆರಡೇ ಮುಖ್ಯ. ನಾಲಿಗೆಗೆ ಶಿವನಾಮಕ್ಕಿಂತ ಬೇರೆ ರುಚಿ ಇದೆಯೇ? ಅರ್ಪಣಾಭಾವದ ರುಚಿಯ ಮುಂದೆ ಈ ಅಡುಗೆಯ ರುಚಿ ಎಷ್ಟು ಮಾತ್ರ. ನಿನ್ನ ದಾಸೋಹದಿಂದ ಶಿವ ಸಂತೃಪ್ತನಾಗಿದ್ದಾನೆ. ತಾಯಿ, ಹತ್ತಿರವ? ಅಮ್ಮ, ಆ ಕಳ್ಳು ಜಂಗಮನ್ ನೋಡಿ, ಕಿವಿಲಿ ಏನೋ ಹೇಳ್ತಿದ್ದಾನೆ. ಎಲ್ಲಿಂದಲೋ ಬಂದ ಜಂಗಮನಿಗೂ ಈ ಮಲ್ಲಮ್ಮನಿಗೂ ಏನ್ ಸಂಬಂಧ? ಸಂಬಂಧ ಇಲ್ಲದೆ ಇದ್ರೆ ಅವ್ನ್ ಕರ್ದಿದ ತಕ್ಷಣ ಇವಳು ಕಿವಿ ಕೊಡೋದೇನು, ಅವ್ನ್ ಕಿವಿ ಕಚ್ಚೋದೇನು? ಅಬ್ಬಬ್ಬಬ್ಬಬ್ಬ. ತಾಯಿ, ನಾನು ಉಪದೇಶ ಮಾಡಿದ ಮಂತ್ರವನ್ನು ಸದಾ ಸ್ಮರಣೆ ಮಾಡುತ್ತಾ ಇರು. ನಿನಗೆ ಶುಭವಾಗಲಿ. ಶಿವ. ಅಮ್ಮ. ಶಿವಪ್ಪ, ನೀನಿಲ್ಲಿಗೆ ಹೇಗ್ ಬಂದ್ಯಪ್ಪ? ಮನೆಗಿಂತ ಗುಡಿಯೇ ಮೇಲು ಅಂತಾರಲ್ಲಮ್ಮ, ಅದಕ್ಕೆ ಇಲ್ಲೇ ಶಿವಲಿಂಗದ ಹಿಂದೆ ಯಾರ್ ತೊಂದ್ರೇನು ಇಲ್ಲದೆ ಹಾಯಾಗಿ ಮಲಗಿದ್ದೆ. ನೀನ್ ಶಿವ ಅಂತ ಕರ್ದೆ, ಎಚ್ಚರವಾಯ್ತು, ಬಂದೆ. ನನ್ ಕಂದ, ಎಷ್ಟು ಮುದ್ದಾಗಿ ಮಾತಾಡ್ತೀಯ. ತಗೋ, ಹಣ್ಣು ತಿನ್ನು. ಶಿವನಿಗೆ ನೈವೇದ್ಯ ಮಾಡಲ್ವೇ? ಮಕ್ಕಳು ದೇವರಿಗೆ ಸಮಾನ ಅಂತಾರೆ. ನೀ ತಿಂದ್ರೆ ಆ ಶಿವನಿಗೆ ಅರ್ಪಿತವಾಗುತ್ತೆ. ತಿನ್ನಪ್ಪ, ತಿನ್ನು. ಅಲ್ಲಮ್ಮ, ಆ ಮನೇಲಿದ್ದು ಕಷ್ಟ ಪಡೋದಕ್ಕಿಂತ ನನ್ ಜೊತೆ ನಮ್ಮನೆಗೆ ಬಂದು ಹಾಯಾಗಿರ್ಬಾರ್ದೆ? ಶಿವಪ್ಪ, ಕಷ್ಟ ಪಡೋಕೆ ಅಂತಾನೆ ಹೆಣ್ಣು ಹುಟ್ಟಿರೋದು. ಹೆಣ್ಣು, ಕಣ್ಣೀರು, ಕಷ್ಟ, ಈ ಮೂರು ಒಂದೇ ಸಾರಿ ಹುಟ್ಟಿದ್ದು. ಕಾಯಕವೇ ಕೈಲಾಸ ಅಲ್ವೇನಪ್ಪ? ಕಾಯಕ ಅಂದ್ರೆ ಕೆಲಸ, ಕೆಲಸ ಅಂದ್ರೆ ಕಷ್ಟ. ಅಂದ್ರೆ ನೀನ್ ಇನ್ನೂ ಕಷ್ಟ ಪಡ್ಬೇಕು ಅಂತಿದ್ದೀಯಾ? ಆಯ್ತು. ಶಿವಾರ್ಪಣಮಸ್ತು. ಮೋಹಿನಿ, ಇದೇನು ಸರಸ ಸೌಂದರ್ಯವಿಲ್ಲದೆ
ಸಹಜ ಸೌಂದರ್ಯದಲ್ಲಿ ಇದ್ದೀಯಲ್ಲ, ಏನು ವಿಶೇಷ? ಇವತ್ತು ಶಿವರಾತ್ರಿ ಅಲ್ಲವೇ? ಹೌದಲ್ಲ, ಮರೆತೇ ಹೋದೆ. ಹಾಗಾದರೆ ಇಂದು ಇಡೀ ರಾತ್ರಿ ಜಾಗರಣೆ ಇದ್ದು ನನ್ನ ತನು ಮನಗಳನ್ನು ತಣಿಸುತ್ತೀಯೇನು? ಕ್ಷಮಿಸಿ, ಜಾಗರಣೆ ಅನ್ನೋದು ಶಿವಧ್ಯಾನದಲ್ಲೇ ಕಳಿಬೇಕೇ ಹೊರತು ವಿಲಾಸ ವಿನೋದಗಳಿಂದಲ್ಲ. ಶಿವರಾತ್ರಿ, ಜಾಗರಣೆ, ಶಿವಧ್ಯಾನ ನೀನ್ ಮಾಡ್ತೀಯ? ಯಾಕೆ ನಾನು ಶಿವಧ್ಯಾನ ಮಾಡಬಾರ್ದೇನು? ಶಿವ ಮೆಚ್ಚಲ್ವೇನು? ಶಿವನಿಗೂ ಆ ಭೇದ ಭಾವ ಇದೆಯೇನು? ಹಾಗಲ್ಲ ಮೋಹಿನಿ. ತನುವಿನಲ್ಲಿ ದಾಹ, ಮನದಲ್ಲಿ ಮೋಹ ಇದ್ದು ಬಾಯಲ್ಲಿ ಶಿವನಾಮ ಧ್ಯಾನ ಮಾಡುವವರನ್ನ ಆ ಶಿವ ಮೆಚ್ಚೋಲ್ಲ. ವೃತ್ತಿ ಬೇರೆ, ಚಿತ್ತ ವೃತ್ತಿ ಬೇರೆ ಅಲ್ಲವೇ? ಮೋಹಿನಿ, ಆತ್ಮಶುದ್ಧಿ ಇಲ್ಲದ ಆಚಾರ, ಪಾತ್ರೆ ಶುದ್ಧಿ ಇಲ್ಲದ ಅಡುಗೆ, ಚಿತ್ತಶುದ್ಧಿ ಇಲ್ಲದ ಶಿವಪೂಜೆ ವ್ಯರ್ಥ. ತ್ರಿಗುಣಗಳನ್ನೂ ಬಿಟ್ಟು ತ್ರಿಕರಣ ಶುದ್ಧಿಯಾಗಿ ಮಾಡುವ ಪೂಜೆ ಧ್ಯಾನಗಳೇ ಶಿವನಿಗೆ ಪ್ರೀತಿ. ನಾನು ಕೂಡ ಹಾಗೇ ಇರಬೇಕು ಅಂತ ಇದ್ದೀನಿ. ಸಂತೋಷ. ನಿನ್ನ ಭಕ್ತಿಗೆ, ನಿನ್ನ ನಿಷ್ಠೆಗೆ ನನ್ನಿಂದ ಅಡ್ಡಿಯಾಗಬಾರದು. ನಾನಿನ್ನು ಬರ್ತೀನಿ. ಭರ್ಮಣ, ಭರ್ಮಣ, ಬಂದೆ. ಏನಪ್ಪ? ಏನು? ನಾಳೆ ದಾಸೋಹಕ್ಕೆ ಚಪ್ರ ಎಲ್ಲ ಹಾಕಿದ್ದಾಯ್ತಾ ಅಂತ ನೋಡ್ಕೊಂಬಪ್ಪ. ಎಲ್ಲ ಸಿದ್ಧ ಮಾಡಿ ಬಂದಿದ್ದೀನಪ್ಪ. ಅಪ್ಪ, ನಾನು ಮಲ್ಲಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಪ್ಪ. ಹೋಗ್ಬಾರಪ್ಪ. ಮಲ್ಲಿ, ಮಲ್ಲಿ, ಬಂದೆ. ಬೇಗ ಬಾ. ಮಾವಯ್ಯ, ಗುಡಿಗೆ ಹೋಗಿ ಬರ್ತೀವಿ. ಏಯ್! ನೀನ್ ಗುಡಿಗೆ ಹೊರಟೋದ್ರೆ ಈ ಮನೆ ಕೆಲಸ ಎಲ್ಲ ಮಾಡೋರು ಯಾರೇ? ಪದ್ಮ, ಮನೆ ಕೆಲಸ ಯಾವಾಗ್ಲೂ ಇದ್ದಿದ್ದೆ. ಇವತ್ತು ಶಿವರಾತ್ರಿ, ಹೋಗ್ ಬರ್ಲಿ ಬಿಡೆ. ಆಹಾಹಾಹಾಹಾ. ಹೋಗ್ ಬರ್ಲಿ ಬಿಡೆ. ನಿಮಗೇನ್ರಿ ಗಂಡಸ್ರು ಸುಲಭವಾಗಿ ಹೇಳ್ಬಿಡ್ತೀರಾ? ನಾಳೆ ದಾಸೋಹಕ್ಕೆ ಬಿಟ್ಟಿ ಊಟ ತಿನ್ನೋಕೆ ಸಾವಿರಾರು ಜನ ಬರ್ತಾರಲ್ಲ, ಅವ್ರಿಗೆಲ್ಲ ಅಡ್ಗೆ ಮಾಡಿ ಬಡ್ಸೋರು ಯಾರು? ಹಾಳಾದ ಪದ್ಧತಿ ಈ ಮನೆಗ್ ಬಂದ್ಬಿಟ್ಟಿದ್ಯಲ್ಲ. ಅಮ್ಮ, ಅದು ಬಿಟ್ಟಿ ಊಟ ಅಲ್ಲ, ದಾಸೋಹ, ಶಿವಪ್ರಸಾದ. ಅದನ್ನ ಹಾಳಾದ ಪದ್ಧತಿ ಅಂತ ಹೇಳ್ಬಾರ್ದು. ಅದು ದೇವ್ರ ಸೇವೆ ಅಲ್ವೇನಪ್ಪ? ಭರ್ಮಣ್ಣ, ಎಲ್ರೂ ನಿನ್ನ ಪೆದ್ದು ಪೆದ್ದು ಅಂದ್ರು ನಿನಗಿರೋ ಬುದ್ಧಿ ಇವ್ರಿಗಿಲ್ವಲ್ಲಪ್ಪ. ಸಾಕ್, ಸುಮ್ನೆ ಇರ್ರಿ. ಏ ಮಲ್ಲಿ, ಅಲ್ಲಿರೋ ಶಿವ ಇಲ್ಲೂ ಇರ್ತಾನೆ. ಉಗ್ರಾಣಕ್ಕೆ ಹೋಗಿ ಹಿಟ್ಟು ಬೀಸು. ನಿನ್ನ ದೊಡ್ಡ ಸೊಸೆಯರು ಏನ್ ಮಾಡ್ತಿದ್ದಾರೆ? ಅವ್ರನ್ನ ಹಿಟ್ ಬೀಸಕ್ ಹೇಳು. ಅವರೆಲ್ಲ ಹಿಟ್ಟು ಬೀಸ್ತಾ ಕೂತ್ರೆ ತರಕಾರಿ ಹೆಚ್ಚೋರು ಯಾರು? ಪಾಯಸ ಹೋಳಿಗೆ ಮಾಡೋರು ಯಾರು? ಅಡಿಗೆ ಮಾಡೋರು ಯಾರು? ಅಬ್ಬಬ್ಬಬ್ಬಬ್ಬಬ್ಬ, ನಾನು ಒಂದು ಮಾತು ಹೇಳಿದ್ರೆ ಅದಕ್ಕೆ 100 ಉತ್ತರ ಸಿದ್ಧ ಮಾಡಿ ಇಟ್ಕೊಂಡಿರ್ತೀಯ. ಏನಾದ್ರೂ ಮಾಡ್ಕೊಳ್ಳಿ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಭರ್ಮಣ್ಣ, ನೀನಾದ್ರೂ ಗುಡಿಗೆ ಹೋಗ್ಬಾಪ. ಮಲ್ಲಿ ಇಲ್ಲ ಅಂದ್ರೆ ನಾನು ಗುಡಿಗೆ ಹೋಗಲ್ಲಪ್ಪ. ಶಿವ, ಏನೇ ಹಾಗೆ ನೋಡ್ತಾ ಇದ್ಯಾ? ಹೋಗಿ ಹಿಟ್ಟು ಬೀಸು ಅಂದ್ರೆ ಕೈ ಬೀಸ್ಕೊಂಡು ಗುಡಿಗೆ ಹೋಗೋಣ ಅಂತ ನೋಡ್ತಾ ಇದ್ಯಾ? ನಡಿಯೇ. ನೋಡೆ, ಭತ್ತನೆಲ್ಲ ಕುಟ್ಟಿ ಅಕ್ಕಿ ತೆಗೆದು ಜೋಳನೆಲ್ಲ ಬೆಳಗಾಗೋದೊಳಗೆ ಬೀಸಿಡ್ಬೇಕು, ಗೊತ್ತಾಯ್ತಾ? ಏನ್ ಹಾಗೆ ಮುಖ ನೋಡ್ತಾ ಇದ್ಯಾ? ಗೊತ್ತಾಯ್ತೇನೆ? ಪರಮೇಶ್ವರ, ಇಂತಹ ಪರಮ ಭಕ್ತಳಾದ ಮಲ್ಲಮ್ಮಳನ್ನು ಇನ್ನೂ ಪರೀಕ್ಷಿಸಬೇಕೇ? ಪರೀಕ್ಷೆ ಎನ್ನುವುದು ಲೋಕ ಕಲ್ಯಾಣಕ್ಕಾಗಿ. ಮಲ್ಲಮ್ಮಳ ಜ್ಞಾನವನ್ನು ಬೆಳಗಿಸಲು ಇಂಥ ಪರೀಕ್ಷೆಗಳು ಬೇಕೇ ಬೇಕು. ಈಗ ಬೀಸುವ ಕಲ್ಲನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಜನನ ಮರಣಗಳೆಂಬ ಮೇಲಿನ ಕಲ್ಲು ಸುತ್ತುತ್ತಿದ್ದರು, ಕಷ್ಟ ನಷ್ಟಗಳ, ನೋವು ನರಳಾಟಗಳ ಒತ್ತಡ ಇದ್ದರು, ಕೆಳಗಿನ ಕಲ್ಲಿನಂತೆ ದೃಢ ಚಿತ್ತದಿಂದ, ದೃಢ ಭಕ್ತಿಯಿಂದ ಸ್ಥಿರವಾಗಿ ಧ್ಯಾನ ಮಾಡಬೇಕು. ಅದೇ ಭಕ್ತಿಯ ಪರಮಾವಧಿ, ಮುಕ್ತಿಯ ನಿಜ ಸ್ಥಿತಿ. ಬೀಸುವ ಕಲ್ಲಿನಲ್ಲಿರೋ ಪರಮಾರ್ಥವೇ ಅದು, ಪರತತ್ವವೇ ಅದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಶಿವಾಯ. ಓಂ ನಮಃ 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 ಶಿವಾಯ. ಮಲ್ಲಮ್ಮ ಪೀಸಿ ಸಾಕು, ಹೇಳಮ್ಮ. ನೀನು ಬರ್ಮಣ್ಣ ಇಬ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಅತ್ತೆ, ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಇಲ್ಲ ಅತ್ತೆ, ಇನ್ನು ಬೀಸೋದು ಬಹಳ ಇದೆ. ಇರ್ಲಿ ಬಿಡಮ್ಮ, ನಿಮ್ಮತ್ತೆ ಬೀಸ್ತಾಳೆ. ಹಾ, ನಾನು ಸಹಾಯ ಮಾಡ್ತೀನಿ. ಬೇಡ ಮಾವಯ್ಯ, ನೀವು ವಿಶ್ರಾಂತಿ ತಗೊಳ್ಳಿ. ನಾ ವಿಶ್ರಾಂತಿ ತಗೊಂಡ್ರೆ ಕೆಲಸ ಕಾರ್ಯಗಳೆಲ್ಲ ನಡೆಯುತ್ತೇನಮ್ಮ. ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ಭರಮಣ್ಣ, ಭರಮಣ್ಣ. ಏನಮ್ಮ ಕರ್ದ? ನಾನು ಇವಳ ಜೊತೆ ಹಿಟ್ಟು ಬೀಸ್ಬೇಕೇನೋ? ಇಲ್ಲಪ್ಪ, ನೀನು ಮಲ್ಲಮ್ಮ ಇಬ್ರು ಗುಡಿಗೆ ಹೋಗ್ಬಿಟ್ಟು ಬನ್ನಿ. ನೀನು ಮಾತು ಹೇಳ್ತಿದ್ಯಾ? ಹೌದಪ್ಪ, ಹೆಣ್ಣಿನ ಮನ್ಸು ಹೆಣ್ಣಿಗೆ ಗೊತ್ತು. ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ಶಿವನೇ, ನಮ್ಮಮ್ಮನ ಬುದ್ಧಿ ಕೊನೆಯವರೆಗೂ ಹೀಗೆ ಇರ್ಲಪ್ಪ. ಮಲ್ಲಿ, ಬೇಗ ಬಾ. ಅಮ್ಮ ಅಮ್ಮ ಬರ್ತೀನಿ. ಸಿಂಗಾರಯ್ಯ, ಏನಕ್ಕಯ್ಯ? ಆಕೆ ಮೂಗುತಿ ನೋಡು, ಎಷ್ಟು ಚೆನ್ನಾಗಿದೆ. ಅದು ಹಳೆ ಕಾಲದ ಮೂಗುತಿ ಇರಬೇಕು. ಆಕೆ ಯಾರು? ಆಕೆ ನಮ್ಮ ವೇಮಣ್ಣ ಭಾವನವರ ಅತ್ತಿಗೆ ಮಲ್ಲಮ್ಮ. ಓ, ಈಕೆ ಮಲ್ಲಮ್ಮನೇ? ಎಷ್ಟು ಸೌಮ್ಯವಾದ ರೂಪ, ಎಷ್ಟು ಶಾಂತವಾದ ರೂಪ, ಎಷ್ಟು ನಿಶ್ಚಲವಾದ ನಿರ್ಮಲವಾದ ನೋಟ. ಅವಳು ಸಂಸಾರ ಸ್ತ್ರೀ, ನಿನ್ನ ಹಾಗೆ ಶೃಂಗಾರ ವದನ, ಚಂಚಲ ದೃಷ್ಟಿ. ಅವಳಿಗೆ ಎಲ್ಲಿಂದ ಬರಬೇಕು? ಸಾಕು ನಿನ್ನ ವರ್ಣನೆ. ಆ ಮೂಗುತಿಯಿಂದ ಮಲ್ಲಮ್ಮ ಎಷ್ಟು ಅಂದವಾಗಿ ಕಾಣ್ತಿದ್ದಾಳೆ. ಆ ಮೂಗುತಿನ ನಾನ್ ಹಾಕೊಂಡ್ರೆ ಅಂದದ ಜೊತೆಗೆ ಆದಾಯನೂ ಹೆಚ್ಚಾಗತ್ತೆ. ಪದ್ಮಮ್ಮ, ಪದ್ಮಮ್ಮ. ಓಹೋ, ಪದ್ಮಮ್ಮ, ಪದ್ಮಮ್ಮ. ರುದ್ರಮ್ಮ, ದೇವಸ್ಥಾನಕ್ಕೆ ಹೊರಟಿದ್ದೀರಾ? ನೀವು ಬರ್ತೀರೇನೋ ಅಂತ ಕೇಳೋಣ ಅಂತ ಬಂದೆ. ಅಲ್ಲ, ಬಾಗಿಲು ತೆರೆದಿಟ್ಟು ಹಾಗೆ ನಿದ್ದೆ ಮಾಡ್ತಿದ್ದೀರಾ? ನಾನೆಲ್ ಮಲ್ಗಿದ್ದೆ? ಅದು ಶಿವರಾತ್ರಿ ದಿನ ಯಾರಾದ್ರೂ ನಿದ್ರೆ ಮಾಡ್ತಾರಾ? ಸುಮ್ಮನೆ ಶಿವ ಧ್ಯಾನ ಮಾಡ್ತಾ ಇದ್ದೆ.
ಮಲ್ಕೊಂಡು ಶಿವ ಧ್ಯಾನ ಮಾಡ್ತಾರಾ? ಅಯ್ಯೋ, ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿ ಮಾಡಿ ಸೊಂಟ ನೋಯ್ತಾ ಇತ್ತು. ಅದಕ್ಕೆ ಶಿವ ಜಪ ಮಾಡ್ತಾ ಸುಮ್ಮನೆ ಮಲಗಿದ್ದೆ ಅಷ್ಟೇ. ಹಾ, ಇದೇನ್ರಿ ಶಿವರಾತ್ರಿ ದಿನ ನಿಮ್ಮಲ್ಲಿ ಈ ರೀತಿ ಸರ್ಸ ನಡೀತಾ ಇದೆ? ಆ ಕಾಲದಲ್ಲಿ ಚೆನ್ನಾಗಿ ಮೆರೆದಂತ ನಿಮ್ಮ ವಂಶ ಇವತ್ತು ಹೀಗಾಗಿದೆ ಅಂತಂದ್ರೆ ನಾನೇನ್ ಹೇಳಿ? ಊರಿನ ಜನಕ್ಕೇನಾದ್ರೂ ಈ ವಿಷಯ ಗೊತ್ತಾದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗೋಲ್ವೇ? ರುದ್ರಮ್ಮ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಆದಷ್ಟು ಬೇಗ ನಾನೇ ಇದನ್ನ ಸರಿಪಡಿಸ್ತೀನಿ. ಅವಳಿಗೆ ಒತ್ತು ಬುದ್ಧಿ ಕಲಿಸ್ತೀನಿ. ನೀನ್ ಮಾತ್ರ ಎಲ್ಲೂ ಬಾಯ್ ಬಿಡ್ಬೇಡ. ನಾನು ಸುಮ್ನೆ ಇದ್ರು ಈ ನನ್ನ ಹಾಳಾದ ಬಾಯಿ ಸುಮ್ನೆ ಇರ್ಬೇಕಲ್ಲ? ಕಣ್ಣಾರ ಕಂಡದ್ದನ್ನ ಕಿವಿಯಾರ ಕೇಳದ್ದನ್ನ ಇನ್ನೊಬ್ರಿಗೆ ದಾನ ಮಾಡೋವರೆಗೂ ಈ ಬಾಯಿಗೆ ನೆಮ್ಮದಿನೇ ಇರೋಲ್ಲ. ಆಗ್ಲಿ, ಯಾರಿಗೂ ಹೇಳ್ದೆ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನಿನ್ನು ಬರ್ಲಾ? ಇದೇನದು? ಆ ಜಂಗಮಯ್ಯ ಮಲ್ಲಮ್ಮ ಇಬ್ರು ಕಾಣ್ತಾ ಇಲ್ವಲ್ಲ? ಅತ್ತೆ, ಪ್ರಸಾದ ತಗೊಳ್ಳಿ. ಲೇ ಮನೆ ಹಾಳಿ, ನೀನ್ ಪ್ರಸಾದದ ಮನೆ ಹಾಳಾಗೋಗ್ಲಿ. ನನಗೆ ವಿಷ ಕೊಟ್ಬಿಡು, ಕುಡ್ ಸತ್ತೋಗ್ತೀನಿ. ಅಮ್ಮ, ಏನಮ್ಮ ನೀನ್ ಹೇಳ್ತಿರೋದು? ಅಯ್ಯೋ ಪೆದ್ದೆ, ನಿನ್ಗೇನೋ ಗೊತ್ತು? ಈ ಮಳ್ಳಿ, ಈ ಮಾಟಗಾತಿ ಈಗ ತಾನೇ ಉಗ್ರಾಣದಲ್ಲಿ ಆ ಜಂಗಮಯ್ಯನ ಜೊತೆ ಸರ್ಸಾಡ್ತಾ ಇದ್ದಿದ್ದನ್ನ ನನ್ ಕಣ್ಣಾರೆ ನೋಡ್ದೆ. ಎಲ್ಲ ಸುಳ್ಳು. ನಾವಿಬ್ರು ಗುಡಿಲಿ ಪೂಜೆ ಮುಗಿಸ್ಕೊಂಡು ಈಗ ತಾನೇ ಬರ್ತಿದೀವಿ. ಅಲ್ಲಮ್ಮ, ನೀನು ಅಪ್ಪ ಇಬ್ರು ಸೇರಿ ತಾನೇ ನಮ್ಮನ್ ಗುಡಿಗೆ ಕಳ್ಸಿದ್ದು? ಏನು, ನಾವ್ ಕಳ್ಸಿದ್ವಾ? ಹೌದು. ಹೌದತ್ತೆ, ನೀವೇ ಕಳ್ಸಿದ್ದು. ಏ ಬರ್ಮಾ, ಈ ಮಲ್ಲಿ ನಿನ್ ಜೊತೆಲೇ ಇದ್ಲೇನೋ? ನಿನ್ನ ಆಣೆಗೂ ಇವಳು ನನ್ ಜೊತೆನೇ ಇದ್ಲು. ಶಿವನ್ ಮೇಲೆ ಹಾಡು ಹೇಳಿದ್ಲು. ಆಹಾ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಎಲ್ಲ ಸುಳ್ಳು. ಏನೇ ಇದು ಪದ್ಮ? ಶಿವರಾತ್ರಿ ದಿನ ಶಿವನ ಧ್ಯಾನ ಮಾಡೋದ್ ಬಿಟ್ಬಿಟ್ಟು ಸುಮ್ನೆ ರಂಪಾಟ ಮಾಡ್ತಿದೀಯಲ್ಲೇ? ರೀ, ಇವರನ್ನ ದೇವಸ್ಥಾನಕ್ಕೆ ಹೋಗಿ ಅಂತ ನಾವ್ ಕಳ್ಸಿದ್ವಾ? ಇಲ್ವಲ್ಲ. ಅಪ್ಪ, ಅಮ್ಮನ್ಗೆ ಎದ್ರುಕೊಂಡು ನೀವು ಸುಳ್ಳು ಹೇಳ್ಬೇಡಿ. ನೀವು ಅಮ್ಮ ಇಬ್ರು ಉಗ್ರಾಂಟಿಂದ ನನ್ ಕೂಗಿದ್ರಿ, ನಾನ್ ಬಂದೆ. ಇಬ್ರು ಗುಡಿಗೆ ಹೋಗಿ ಬನ್ನಿ ಅಂತ ನೀವುಗಳೇ ಹೇಳಿದ್ರಲ್ಲ? ನಾನಾ? ನೀವುಗಳೇ ಹೇಳಿದ್ದು. ಅಯ್ಯೋ ಶಿವನೇ, ಏನಪ್ಪಾ ಇದು ನಿನ್ ಲೀಲೆ? ನಾನು ಆಗ ಹೊರಗೋದವನು ಈಗ ತಾನೇ ಬರ್ತಾ ಇದ್ದೀನಿ. ಶಿವ, ಎಲ್ಲ ನಿನ್ನ ಲೀಲೆ. ಈ ಭಕ್ತಳಿಗಾಗಿ ಸತಿ ಸಮೇತ ಬಂದು ಈ ಹಿಟ್ಟೆಲ್ಲ ಬಿಸಿದೆಯಲ್ಲ ತಂದೆ. ನಿಜವಾಗಲೂ ನಾನು ಧನ್ಯೆ, ನಿಜವಾಗಲೂ ನಾನು ಧನ್ಯೆ. ಅತ್ತೆ, ಮಾವಯ್ಯ, ಉಗ್ರಾಣದಲ್ಲಿರೋ ಧಾನ್ಯದ ರಾಶಿಯೆಲ್ಲ ಆ ಶಿವನೇ ಬೀಸಿದ್ದಾನೆ. ಹೌದಾ? ನೋಡ್ದೆ ನನ್ನ ಮಲ್ಲಮ್ಮನ ಶಿವಭಕ್ತಿನ? ಆ ಶಿವ ಬೇಡುವವರ ನೆಂಟ, ನಂಬಿದವರ ಬಂಟ. ಹಾಗಾದ್ರೆ ನಮ್ಮನ್ನ ನಿಮ್ಮ ರೂಪದಿಂದ ಗುಡಿಗೆ ಕಳಿಸ್ತವ್ರು ಆ ಪಾರ್ವತಿ ಪರಮೇಶ್ವರರೇ ಇರ್ಬೇಕು. ಪಾರ್ವತಿನೂ ಇಲ್ಲ, ಪರಮೇಶ್ವರನೂ ಇಲ್ಲ, ಎಲ್ಲ ನಾಟಕ. ಇವಳೇನು ಸಾಮಾನ್ಯದವಳಲ್ಲ, ಮಾಟಗಾತಿ. ಇವಳು ಈ ಮನೆಯಲ್ಲೇ ಇದ್ರೆ ಈ ಮನೆ ಗೌರವ ಎಲ್ಲ ಹಾಳಾಗ್ಬಿಡುತ್ತೆ. ಏಯ್, ಮೊದ್ಲು ಈ ಮನೆಯಿಂದ ತೊಲಗಾಚೆ. ಅಮ್ಮ, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಇವಳು ಎಂತೋಳು ಅಂತ ನನಗ್ ಗೊತ್ತು. ನನ್ನ ಹೆಂಡತಿನ ಈ ಮನೆಯಿಂದ ಹೊರ ಕಳಿಸೋ ಅಧಿಕಾರ ಯಾರಿಗೂ ಇಲ್ಲ. ಮಲ್ಲಿ, ಬಾ ಒಳಗೆ. ಅಮ್ಮ, ವೇಮಣ್ಣನವರ ಅತ್ತಿಗೆ ಮಲ್ಲಮ್ಮ ಇದ್ದಾಳಲ್ಲ, ಅವಳ ಮೂಗುತಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದನ್ನ ನನ್ನ ಮೂಗಿನಲ್ಲಿ ಧರಿಸ್ಬೇಕು ಅಂತ ತುಂಬಾ ಆಸೆ ಆಗಿದೆ. ಅದಕ್ಕೆ ಯಾಕಷ್ಟು ಯೋಚನೆ ಮಾಡ್ತೀಯಾ? ಭಾವಯ್ಯ ಬಂದಾಗ ಅವ್ರ ಮೈ ತುಂಬಾ ಮುತ್ತಿನ ಹಾರ ಹಾಕು. ಆಗ ನೀನು ಬಯಸಿದ ಮೂಗುತಿ ತಾನಾಗೆ ಬಂದು ನಿನ್ನ ಮೂಗು ಮೇಲೆ ಕೂರುತ್ತೆ ಅಲ್ವಾ ಅಕ್ಕಯ್ಯ?
ಅತ್ತೆ ಅತ್ತೆ ಏನೇ ಅದು? ಇಲ್ಲಿ ನೋಡಿ ಅತ್ತೆ, ನಿಮ್ ಸೀರೆನ ಆ ಮಲ್ಲಮ್ಮ ಹೊಟ್ಟೆ ಕಿಚ್ಚಿನಿಂದ ಹೇಗ್ ಹರಿದಾಕಿದಳು ನೋಡಿ. ಮಲ್ಲಿ, ಏ ಮಲ್ಲಿ, ಬಾರ ಇಲ್ಲಿ. ಏನತ್ತೆ? ಏನತ್ತೆ? ಏನೇ ಇದು? ನನ್ ಸೀರೆನ ಯಾಕೆ ಹರಿದಿದ್ಯಾ? ಇಂಥ ಕೆಲಸ ಮಾಡಿದ್ಯಲ್ಲ, ಎಷ್ಟು ಕೊಬ್ಬು ನಿಮ್ಗೆ? ಇಲ್ಲ ಅತ್ತೆ, ನಾನ್ ಒಣಗಾಕ್ದಾಗ ಚೆನ್ನಾಗೇ ಇತ್ತು. ಓಹೋ, ಅಂದ್ರೆ ನಾನೇ ಹರಿದಿದ್ದೀನಿ ಅಂತ ಹೇಳ್ತಾ ಇದೀಯಾ? ಅಯ್ಯೋ, ಆಹಾಹಾಹಾ. ಮಳ್ಳಿ ತರ ನಾಟಕ ಆಡ್ಬೇಡ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ನಿನ್ ಸೀರೆನ ಹರಿದು ಚಿಂದಿ ಮಾಡ್ಬಿಡ್ತೀನಿ. ಹಾಗೆ ಗಂಡ ಮನೆಗೆ ಬಂದಾಗ ಹೆಂಡತಿ ನಗುತ್ತಾ ನಿಂತಾಗ ಬಲೆ 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 ಬಲೆ. ಇದೇನಿದು? ಇಷ್ಟೊತ್ನಲ್ಲಿ ಯಾವತ್ತೂ ಮಲಗದೇವ್ರ ಮಲ್ಲಿ ಇವತ್ತು ಯಾಕೆ ಹೀಗೆ ಮಲಗಿದಾಳೆ? ಮಲ್ಲಿ ಮಲ್ಲಿ, ಇದೇನಪ್ಪ ಇವಳು ಮೈಯೆಲ್ಲ ಕೆಂಡದಲ್ಲಿ ಸುಡ್ತಾ ಇದೆ. ಅಮ್ಮ 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 ಅಮ್ಮ, ಬೇಗ ಬಾ ಅಮ್ಮ. ಅಮ್ಮ ಬೇಗ ಬಾ ಇಲ್ಲಿ. ಯಾಕೆ ಹಚ್ಕೋತಾ ಇದ್ಯಾ? ಏನಾಯ್ತು? ಮಲ್ಲಿ ಮೈ ಸುಡ್ತಾ ಇದೆ, ಜ್ವರ ಬಂದಿದೆ. ಮನೇನೆ ಸುಡೋರ್ಗೆ ಮೈ ಸುಡೋದಿಲ್ವಾ? ನಾಟಕ ಕಣೋ, ಎಲ್ಲ ನಾಟಕ ಮಾಡ್ತಾ ಇದ್ದಾಳೆ. ಇಲ್ಲ ನೀ ಸುಮ್ಮನೆ ಇರ. ಏಯ್, ಎಳೆ ಮೇಲೆ ನಾಟಕ ಸಾಕು, ನಾಟಕ ಎದ್ದೇಳೆ. ಅಬ್ಬಬ್ಬಬ್ಬಬ್ಬಬ್ಬ. ಓ, ಇವನಿಂದ ನಮ್ಮನ್ನೆಲ್ಲ ಬಯಸ್ಬೇಕು ಅಂತ ಈಗ ನಾಟಕ ಆಡ್ತಾ ಇದೀಯಾ? ಶಿವೋಹಂ. ಓಹ್, ಜಂಗಮರು ಬಂದಿದ್ದಾರೆ. ಶಿವ, ಶಿವೋಹಂ. ಅಬ್ಬಬ್ಬಬ್ಬಬ್ಬಬ್ಬ. ದೀರ್ಘ ಸುಮಂಗಲೀ ಭವ. ಬನ್ನಿ ಸ್ವಾಮಿ, ಬನ್ನಿ. ಶಿವೋಹಂ. ನೋಡು ನೋಡು, ನೀನೇ ನೋಡು. ಆ ಜಂಗಮ ಬಂದ್ರೆ ಸಾಕು, ಅವಳು ನೋವೆಲ್ಲ ಮಾಯ ಆಗ್ಬಿಡುತ್ತೆ. ಅದೇನ್ ಕುಸ್ಕುಸ, ಅದೇನ್ ಪಿಸ ಪಿಸ. ಅಯ್ಯೋ, ಹೋಗು, ನೀನೇ ನೋಡು, ಹೋಗೋ. ಸ್ವಾಮಿಗಳೇ, ಶಿವೋಹಂ. ನಿನಗೆ ಶುಭವಾಗಲಿ. ಸ್ವಾಮಿಗಳೇ, ತಾವೆಲ್ಲ ತಿಳಿದವರು. ನನ್ನ ಹೆಂಡತಿ ಮಲ್ಲಿಗೆ ಈ ಮನೆಯವ್ರು ಕೊಡೋ ಕಿರುಕುಳ ಎಲ್ಲ ನಿಮಗೆ ಗೊತ್ತು. ಅದಕ್ಕೇನಾದ್ರೂ ಪರಿಹಾರ ನೀವೇ ಹೇಳ್ಬೇಕು. ಭರಮಣ್ಣ, ಇದು ಮಲ್ಲಮ್ಮನ ಸಹನೆಗೆ ಆ ಶಿವ ನೀಡಿರೋ ಪರೀಕ್ಷೆ. ಅಜ್ಞಾನಿಗಳ ಕಣ್ಣಿಗೆ ರತ್ನಾನು ಬೆಲೆಯಿಲ್ಲದ ಗಾಜಿನ ಥರ ಕಾಣುತ್ತದೆ. ಆದರೆ ಸಮಯ ಬಂದಾಗ ರತ್ನಕ್ಕೆ ಬೆಲೆ ಬರುತ್ತೆ. ತಾವ್ ಏನ್ ಹೇಳ್ತಿದ್ದೀರಾ ಅಂತ ನನ್ಗೇನು ಗೊತ್ತಾಗ್ತಾ ಇಲ್ಲ. ಭರಮಣ್ಣ, ನೀನು ಬಹಿರಂಗದಲ್ಲಿ ಮರುಳನಾಗಿ ಕಂಡರೂ ಅಂತರಂಗದಲ್ಲಿ ಮಹಾಜ್ಞಾನಿ. ಅದು ಎಲ್ಲರಿಗೂ ಗೊತ್ತಾಗುವ ಸಮಯ ಮುಂದೆ ಬರುತ್ತೆ. ಸ್ವಾಮಿ, ಪ್ರಸಾದ ಸ್ವೀಕರಿಸಿ. ಶಿವೋಹಂ. ಮಲ್ಲಮ್ಮ ರತ್ನ ಅಂತೆ, ಭರಮಣ್ಣ ಮಹಾಜ್ಞಾನಿ ಅಂತೆ. ಈ ಜಂಗಮಯ್ಯನ್ಗೆ ತಲೆ ಕೆಟ್ಟಿದೆ. ಹಾಗಲ್ಲ, ಭರಮಣ್ಣನ್ ಹೊಗಳದೆ ಇದ್ರೆ ಮಲ್ಲಮ್ಮಯ್ಯನ್ ಕೈಗೆ ಸಿಗೋದಿಲ್ವಲ್ಲ, ಅದಕ್ಕೆ. ಆ ಜಂಗಮಯ್ಯ ಇನ್ನೊಂದ್ಸಾರಿ ಈ ಮನೆ ಕಡೆ ಬರಬಾರ್ದು. ಹಾಗ್ ಮಾಡ್ತೀನಿ. ಮಲ್ಲಮ್ಮ, ಇವತ್ತು ಯಾಕೋ ಈ ಜೀವಾತ್ಮನಿಗೆ ಇನ್ನೂ ತೃಪ್ತಿಯಾಗಿಲ್ಲ. ಇನ್ನೂ ಸ್ವಲ್ಪ ಪ್ರಸಾದ ಬೇಕು ತಾಯಿ. ಆಗ್ಬಹುದು, ತರ್ತೀನಿ. ನೋಡು ತಾಯಿ, ಏನು ಸಂಕೋಚ ಪಡಬೇಡ. ಅಡಿಗೆ ಮನೆಯಲ್ಲಿ ಏನೇ ಇದ್ದರೂ ತೆಗೆದುಕೊಂಡು ಬಾ. ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ತಗೋ ತಗೋ, ಒಳಗ್ ಬಚ್ಚಿಡು. ಮಾಡಿ ನೋಡು ತಾಯಿ, ಏನು ಸಂಕೋಚ ಪಡಬೇಡ. ಅಡಿಗೆ ಮನೆಯಲ್ಲಿ ಏನೇ ಇದ್ದರೂ ತೆಗೆದುಕೊಂಡು ಬಾ. ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಬಡಿಸು ತಾಯಿ. ಕ್ಷಮಿಸಬೇಕು ಸ್ವಾಮಿ, ಪಾತ್ರೆಯಲ್ಲಿ
ಬೂದಿಯನ್ನು ಬಿಟ್ಟರೆ ಬೇರೇನೂ ಇಲ್ಲ. ಹೇಗೆ ಬಡಿಸಲಿ? ಭಸ್ಮಧಾರಿ ಶಿವನ ಭಕ್ತರಾದ ನಾವು ಶಿವನಿಂದ ಬೇಡುವುದೇ ವಿಭೂತಿಯನ್ನು ತಾನೆ. ಶಿವನಿಗೆ ಪ್ರಿಯವಾದ ಭಸ್ಮ ಜಂಗಮರಿಗೆ ಪವಿತ್ರವಲ್ಲವೇ? ಅದನ್ನೇ ಬಡಿಸುತ್ತಾಯಿ. ಶಿವಾರ್ಪಣಮಸ್ತು.